ಮೇಡಮ್ ಕತೆ ಎಲ್ಲ ಹೇಳೋಕ್ಕಾಗಲ್ಲ. ಕತೆಯಲ್ಲಿ ತುಂಬ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ನ ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಇದು ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲ್ ಇಟ್ಟಿದ್ದೀನಿ ಅಂದರೆ ಸೊ ಅಲ್ಲಿ ಏನೋ ಒಂದಿದೆ ಅಂತ. ಎಲ್ಲರೂ ಅನ್ಕೊತಾರೆ ನಾಯಿ ಇದೆ ಎಚ್ಚರಿಕೆ. ಏನಿದು ನಾಯಿ ಇದೆ ಎಚ್ಚರಿಕೆ? ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಮನೆ ಮುಂದೆ ಬಿದ್ದಿರುವಂಥ ಒಂದು ಬೋರ್ಡ್ ಮನೆ ಮುಂದೆ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ ಬೋರ್ಡು. ಹಾಂ, ನಾಯಿ ಇದೆ ಎಚ್ಚರಿಕೆ ಬೋರ್ಡ್ನ ಮನೆ ಮುಂದೆ ಹಾಕಿರ್ತಾರೆ. ಸೊ ಅದು ನಾನು ಸ್ಟಾರ್ಟಿಂಗಲ್ಲಿ ಕತೆ ಮಾಡಿದಾಗ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದಾಗ ಸೊ ನಾನು ಈ ಥರ ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು, ಹೊಸ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೊ ಎಲ್ಲರೂ ಮಾಡ್ತಾರೆ ಹಾರಾರು, ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ, ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ, ನಾನು ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೆ. ನನಗಿದು ನಾಯಿ ಇದೆ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು. ಸೊ ಮಾಡಿದ್ದೀನಿ. ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ. ಕತೆ ಅಂತೂ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸೊ ಅದನ್ನು ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಟೈಟಲ್ಗೂ ನಮಗೂ ಸಂಬಂಧ, ಟೈಟಲ್ಗೂ ಸಿನಿಮಾಗೂ ಏನು ಸಂಬಂಧ ಅಂತಾರಾ? ಸೊ ಟೈಟ್ಲಿಗೂ ಸಿನಿಮಾಗೂ ಭಾಳ ಸಂಬಂಧ ಇದೆ. ಯಾಕೆಂದರೆ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ, ಇವಾಗ ನಾವೇನಂತೀವಿ ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕ್ತಾರೆ. ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈ ಸಬ್ಜೆಕ್ಟಲ್ಲಿ ಅದನ್ನು ಹೇಳಿದ್ದೀವಿ ನಾವು. ಸೊ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕೋರು ಕೂಡ ಸೊ ಅದನ್ನು ಕಂಪಲ್ಸರಿ ಫಾಲೋಅಪ್ ಮಾಡಲೇಬೇಕು. ಒಂದು ನಾಯಿಗೆ ಒಂದು ರೇಬಿಸ್ ಬಂದರೆ ಏನಾಗುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ, ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ, ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ, ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದ್ವಿ. ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲು ನಾವು ಇಟ್ಟಿದ್ದೀವಿ ಸರ್. ಸೊ ಆತ್ಮಗಳು ಅದೇ ಟ್ವಿಸ್ಟ್ ಸರ್. ನಾಯಿ ಸತ್ತು ಆತ್ಮ ಆಗಿರುತ್ತೆ ಸರ್. ಅದನ್ನು ನಾನು ಹೇಳಲ್ಲ. ಯಾಕಂದರೆ ನಾಯಿ ಯಾವತ್ತಿದ್ರೂ ಲಾಯಲಿಟಿ ಅಂತ ಹೇಳ್ತೀವಲ್ವಾ. ಲಾಯಲಿಟಿ ಅಂದ್ರೆ ಏನು ಹೇಳಿ? RCB ನೀವೇನ್ರಿ ನೀವು? ಲಾಯಲ್ಟಿ ಅಂದ್ರೆ RCB. ಎಸ್ ಆಫ್ ಕೋರ್ಸ್. ಲಾಯಲಿಟಿ ನಿಯತ್ತು ಅಂದ್ರೆ ನಾಯಿಗೆ ನಿಯತ್ತು ಜಾಸ್ತಿ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಅನ್ನೋದೇ ಇದ್ರ ಕಾನ್ಸೆಪ್ಟ್ ಮೇಡಮ್. ಅಷ್ಟೇ. ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ. ಅದು ಮನುಷ್ಯನಿಗೆ ನಿಯತ್ತಿರಲ್ಲ, ನಾಯಿಗೆ ನಿಯತ್ತಿದೆ ಅನ್ನೋದ್ರ ಈ ಸಬ್ಜೆಕ್ಟಲ್ಲಿ ತೋರಿಸಿದ್ದೀನಿ ನಾನು. ಆ ಸತ್ರು ಕೂಡ ನಿಯತ್ತಾಗಿರುತ್ತೆ. ಮನುಷ್ಯ ಸತ್ರು ಕೂಡ ನಿಯತ್ತಾಗಿರಲ್ಲ, ಅವನು ಸ್ವಾರ್ಥಿ. ಸೊ ಬಟ್ ಇಲ್ಲಿ ಹೌದು, ಅದು ತೋರಿಸಿದ್ದೀನಿ ಸಬ್ಜೆಕ್ಟಲ್ಲಿ ಸರ್. ನಾಯಿಗೆ ಮನುಷ್ಯನ್ಗೆ ಪುನರ್ಜನ್ಮ ಇದೆ, ನಾಯಿಗೆ ಜನ್ಮ ಇಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಮನುಷ್ಯನಿಗೆ ಜನ್ಮ ಇಲ್ಲ, ಒಂದೇ ಜನ್ಮ ಇರೋದು. ಆಯ್ತಾ? ನಾವು ಅನ್ಕೊಂತೀವಿ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಜನ್ಮಗಳಿದಾವೆ ಅಂತ. ಜನ್ಮಗಳೇ ಇಲ್ಲ, 7 ಜನ್ಮ ಅಷ್ಟೇ. 7 ಜನ್ಮ ಅಂತ ನಾವೇನು ಹೇಳ್ತೀವಲ್ಲ, ಯಾವ ಜನ್ಮನೂ ಇಲ್ಲ, ಒಂದೇ ಜನ್ಮ. ಹುಟ್ಟೋದು ಒಂದೇ ಜನ್ಮ, ಸಾಯೋದು ಒಂದೇ ಜನ್ಮ, ಎಲ್ರಿಗೂ ಒಂದೇ ಜನ್ಮ ಇರೋದು. ಸೊ ಇದ್ರಲ್ಲಿ ನಾಯಿ ಅಂತ ನಾವೇನಂತೀವಿ, ನಮಗೆ ಲಾಯಲಿಟಿ ಇಲ್ಲ, ಅದಕ್ಕೆ ಲಾಯಲಿಟಿ ಅನ್ನೋದನ್ನ ನಾವು ತೋರಿಸಿದ್ವಿ ಸಬ್ಜೆಕ್ಟಲ್ಲಿ ಸರ್. ಅದು ಆಗುತ್ತೆ ಸರ್. ಯಾಕೆಂದರೆ ನೀವು ಹೆಂಗೆ ಯಾವುದು ಯಾವುದರಲ್ಲಿ ಪುರಾಣದ ಉಲ್ಲೇಖ ಅಲ್ಲ ಸರ್, ಇದು ನಾವೇನು ಹೇಳ್ತಾ ಇರೋದು ಸಿನಿಮಾ. ಆಯಿತಾ? ಇವಾಗ ನಾನೊಬ್ಬ ಡೈರೆಕ್ಟರ್, ಕಾಲ್ಪನಿಕ ಅಷ್ಟೇ, ನೀವು ಊಹೆ ಮಾಡ್ಕೋಬೇಕಷ್ಟೇ ಅದನ್ನು ಹೇಳೋದು. ಸೊ ಆ ಥರ ಮಾಡಿದ್ವಿ ಸರ್. ನನ್ನ ಬಗ್ಗೆ ನಂದು ಇದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ತನಿಖೆ ಅಂತ ಒಂದು ಸಿನಿಮಾ ಮಾಡಿದೆ. 2020 ರಿಲೀಸ್ ಆಗಿದ್ದು ಸಿನಿಮಾ. ಅದು 2020ರಲ್ಲಿ. ಸೊ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿ ಒಂದು ಲೆಕ್ಕಾಚಾರದಲ್ಲಿ ಆಯಿತು. ಸೊ ಹಾಗಾಗಿ ಇದು 2ನೇ ಸಿನಿಮಾ ನಾಯಿ ಇದೆ ಎಚ್ಚರಿಕೆ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ. ಸೊ ಚೆನ್ನಾಗಿ ಬಂದಿದೆ ಸರ್. ಇದೆ ಸರ್. ಇದು 2022 ಆ ಟೈಮಲ್ಲಿ ಮಾಡಿದ್ವಿ. ತುಂಬ ಒಂದು 20 ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಅದಲ್ಲ ಸರ್, ನೀವೆಲ್ಲ ತಲೆಗೆ ಹುಳ ಬಿಡ್ಬೇಕಷ್ಟೇ, ನಾನೇ ಬಿಡ್ಬೇಕಾಯ್ತದ ನಿಮಗೆ ಹುಳ. ಈಗ ಅಲ್ಲೇನೋ ಒಂದು ಟ್ವಿಸ್ಟ್ ಇದೆ ಸರ್, ಅಷ್ಟೇ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅಂತ ಸರ್. ಸಿನಿಮಾದಲ್ಲಿ ಅವೇರ್ನೆಸ್ ಅಷ್ಟೇ ಸರ್. ಕಾಯಿಲೆಗೆ ಮದ್ದು ಅಷ್ಟೇ ನಾನು ಹೇಳ್ತಾರೆ, ಟ್ರೀಟ್ಮೆಂಟ್ ನಾನು ಹೇಳ್ತಾ ಇರೋದು. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ, ಒಂದು ವಿಷಯ ಬೇಕು, ಒಂದು ಮೆಸೇಜ್ ಬೇಕು. ಅದನ್ನು ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಮನೇಲಿ ನಾಯಿ ಸಾಕ್ತೀರಾ, ಪ್ರೀತಿಯಿಂದ ಸಾಕ್ತೀರಾ, ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ. ಕೆಲವರು ನಾಯಿಗಳನ್ನ ತಗೊಂಡೋಗ್ಬಿಟ್ಟು ರೋಡಲ್ಲಿ ಬಿಟ್ಬಿಡ್ತಾರೆ ಒಂದು ಕಾಯಿಲೆ ಬಂತು ಅಂತಂದರೆ. ಎಷ್ಟೋ ಪ್ರೀತಿಯಿಂದ 50,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ, 40,000 ರೂಪಾಯಿ ಕೊಟ್ಟು ನಾಯಿ ತರ್ತಾರೆ. ತಗೊಂಡ್ಬಿಟ್ಟು ಅದನ್ನು ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂತಂದ್ರೆ ತಗೊಂಡೋಗಿ ರೋಡ್ ಬಿಡ್ತಾರೆ. ಅದಕ್ಕೊಂದು ರೇಬಿಸ್ ಇರುತ್ತೆ, ಏನೋ ಒಂದು ಅಟ್ಯಾಕ್ ಆಗಿರುತ್ತೆ, ಏನೋ ಕಾಯಿಲೆ ಆಗಿರುತ್ತೆ, ಅದು ಮನುಷ್ಯನಿಗೆ ಅಟ್ಯಾಕ್ ಆಗುತ್ತೆ, ಮನುಷ್ಯನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ ಸರ್. ಇದೊಂದು ಸೈನ್ಸ್ ನನಗೆ ಹೇಳಕ್ ಬರಲ್ಲ, ಅದು ಸೈನ್ಸ್ ಫಿಕ್ಷನ್. ಅವ್ರು ಹೇಳಿದ್ದು ಇದೊಂದು ಝೋಂಬಿಕ್ ಅಂತೇನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ.
ಸಿನಿಮಾದ ಹೀರೋ ಡಾಕ್ಟರ್ ಆಗಿರೋದ್ರಿಂದ ಅವರು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಬಹುಶಃ ಇದನ್ನ ವಿಸ್ತಾರವಾಗಿ ಡಾಕ್ಟರ್ ತಿಳಿಸ್ತಾರೆ. ಹೇಳ್ತಾರೆ ಇದ್ರ ಬಗ್ಗೆ ಇದಕ್ಕೆ ಅವರೇ ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ನಾನು ಕತೆ ಮಾಡಿದ್ದೀನಿ, ಕತೆಗೆ ಸಂಪೂರ್ಣವಾಗಿ ಆಳವಾಗಿ ಸಪೋರ್ಟ್ ಮಾಡಿ ಅವ್ರು ಈ ತರ ಮಾಡೋಣ ಗೌಡ್ರೆ ಆ ತರ ಮಾಡೋಣ ಅಂತೇಳಿ ಒಂದಷ್ಟು ಐಡಿಯಾ ಕೊಟ್ಟು ಅವ್ರು ಡಾಕ್ಟರ್ ಆಗಿರೋದ್ರಿಂದ ಸೊ ನನ್ಗೆ ಈ ತರ ಮಾಡಿದ್ರೆ ಜನರಿಗೂ ಸ್ವಲ್ಪ ರೀಚ್ ಆಗ್ಬೋದು ಗೌಡ್ರೆ ಅಂತ ಹೇಳಿ ಸ್ವಲ್ಪ ಐಡಿಯಾ ಕೊಟ್ಟಿದ್ದಕ್ಕೆ ಸೊ ನಾನು ಅದನ್ನ ಈ ಕತೆನ ಆ ತರ ಕನ್ವರ್ಟ್ ಮಾಡಿ ಈ ತರ ಪ್ಲೇ ಮಾಡಿದ್ದೀನಿ ಸರ್. ವೆಂಕಟ್ ಗೌಡ್ರೆ ಬನ್ನಿ. ಥ್ಯಾಂಕ್ ಯು ಸರ್, ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.